ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಯುರೋಪ್ನಿಂದ ಭಾರತಕ್ಕೆ ತುಂಬ ಆಘಾತಕಾರಿ ಸುದ್ದಿ ಒಂದು ಬಂದಿದೆ ಹಾಗೂ ಖಂಡಿತವಾಗಿಯೂ ಇದು ನಮಗೆ ಚಿಂತಾಜನಕ ಸುದ್ದಿಯಾಗಿ ಕಾಣಿಸಲಿದೆ. ಹಾಗಾದರೆ ಆ ಸುದ್ದಿ ಏನಾಗಿದೆ? ಆ್ಯಕ್ಚುಲಿ ಸುದ್ದಿ ಏನು ಹೊರ ಬಂದಿದೆ ಅಂದರೆ, ಯುರೋಪಿಯನ್ ಯೂನಿಯನ್ ಅಂದರೆ ಇದು ಯುರೋಪ್ನ 27 ಶ್ರೀಮಂತ ಹಾಗೂ ಬಲಿಷ್ಠ ರಾಷ್ಟ್ರಗಳ ಸಂಘಟನೆ ಆಗಿರುವಂಥದ್ದು ಆಗಿದೆ. ಇದರಲ್ಲಿ ಒಂದು ಪ್ರಸ್ತಾವನೆಯನ್ನು ತೆಗೆದುಕೊಂಡು ಬರಲಾಗಿದೆ ಹಾಗೂ ಆ ಪ್ರಸ್ತಾವನೆ ಭಾರತೀಯ ಕಂಪನಿಗಳ ಮೇಲೆ ನಿರ್ಬಂಧಗಳನ್ನು ಮಾಡುವುದಾಗಿದೆ. ಆ್ಯಕ್ಚುಲಿ ಈ ಪ್ರಸ್ತಾವನೆಯಲ್ಲಿ ಏನು ಹೇಳಲಾಗುತ್ತಿದೆ ಅಂದರೆ, ಭಾರತದ ಕೆಲವು ಕಂಪನಿಗಳು ಯುರೋಪಿಯನ್ ಕಂಪನಿಗಳ ನಿರ್ಬಂಧಗಳನ್ನು ಮುರಿದಿದೆ ಹಾಗೂ ಸತತ ವಾರ್ನಿಂಗ್ ಕೊಟ್ಟರೂ ಸಹ ರಷ್ಯಾ ಜೊತೆ ನಿರಂತರವಾಗಿ ವ್ಯಾಪಾರವನ್ನು ಮಾಡುತ್ತಿದೆ. ಹಾಗೆಯೇ ಇದರಲ್ಲಿ ಆಯುಧಗಳ ವ್ಯಾಪಾರದ ಬಗ್ಗೆ ಮಾತಾಡಲಾಗಿದೆ ಅಂತ ಹೇಳಲಾಗಿದೆ. ಅದಕ್ಕಾಗಿ ಭಾರತದ ಈ ಕಂಪನಿಗಳ ಮೇಲೆ ಒಂದು ಕಠೋರ ಆ್ಯಕ್ಷನ್ ಅಂದರೆ ಕಠೋರ ನಿರ್ಬಂಧಗಳನ್ನು ತಗೊಂಡು ಬರುವ ಸಮಯ ಈಗ ಬಂದಿದೆ. ಆದರೆ ಇಲ್ಲಿ ಭಾರತೀಯ ಕಂಪನಿಗಳ ಬಗ್ಗೆ ಅಷ್ಟೇ ಮಾತಾಡ್ತಿಲ್ಲ. ಇಲ್ಲಿ ಒಟ್ಟು 4 ಕಂಪನಿಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಇದರಲ್ಲಿ 3 ಚೀನಾ ಕಂಪನಿಗಳು ಮತ್ತು ಒಂದು ಭಾರತೀಯ ಕಂಪನಿ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಆದರೆ ಈ ಪ್ರಸ್ತಾಪದಿಂದ ಇಲ್ಲಿಯವರೆಗೆ ಯಾವ ಭಾರತೀಯ ಕಂಪನಿಯನ್ನು ಟಾರ್ಗೆಟ್ ಮಾಡಲಾಗಿದೆ ಅಥವಾ ಚೀನಾದ ಕಂಪನಿಯನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನೋದನ್ನು ಬಹಿರಂಗಪಡಿಸಲಾಗಿಲ್ಲ. ಈ ಪ್ರಸ್ತಾವನೆಯು ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ಗೆ ಬಂದಾಗ ಮಾತ್ರ ಈ ಹೆಸರಿನ ವಿಳಾಸ ಅಥವಾ ಈ ಪ್ರಸ್ತಾಪದ ವಿವರಗಳನ್ನು ಮತ್ತು ಅದರ ಲೀಸ್ಟಲ್ಲಿ ಈ ವಿಷಯದ ಬಗ್ಗೆ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಆದಾಗ್ಯೂ ಈ ವಿವರದ ಬಗ್ಗೆ ನಮಗೆ ಗೊತ್ತಾದಾಗ ಆಗ ನಾವು ಅದರ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಈಗ ಮುಖ್ಯ ವಿಷಯದ ಬಗ್ಗೆ ಮಾತಾಡೋಣ. ಆದಾಗ್ಯೂ ಈ ಸುದ್ದಿ ಹೊರಬಿದ್ದಾಗಿನಿಂದಲೂ ಇದಕ್ಕೆ ಭಾರತ ಹೇಗೆ ಪ್ರತಿಕ್ರಿಯಿಸುತ್ತದೆ ಅನ್ನೋ ಪ್ರಶ್ನೆ ಕೇಳಲಾಗುತ್ತಿದೆ. ಯಾಕಂದರೆ ಹೊಡೆದಾಗ ಸುಮ್ಮನೆ ಕೂತ್ಕೊಳ್ಳುವ ಹಳೆಯ ಭಾರತ ಇದು ಅಲ್ಲ. ಇದು ಮನೆಗೆ ನುಗ್ಗಿ ಕೊಲ್ಲುವ ಭಾರತ ಇದೆ. ಸರಿಯಾದ ಸಮಯದಲ್ಲಿ ಸೂಕ್ತವಾದ ಉತ್ತರವನ್ನು ಕೊಡುತ್ತದೆ ಹಾಗೂ ಈಗ ಇದಕ್ಕೆ ಉತ್ತರವೂ ಕೂಡ ಬಂದಿದೆ. ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ, ಕೆಲವು ನಿರ್ಬಂಧಗಳನ್ನು ತರಲಾಗುತ್ತಿರೋ ಬಗ್ಗೆ ಈಗ ಭಾರತ ಸರ್ಕಾರಕ್ಕೆ ಗೊತ್ತಾಗಿದೆ ಅಂತ ಸರ್ಕಾರಿ ಮೂಲಗಳು ತಿಳಿಸಿದೆ ಹಾಗೂ ಅದು ಯಾವ ನಿರ್ಬಂಧಗಳು ಆಗಿದೆ ಅನ್ನೋದರ ಬಗ್ಗೆ ನಿರ್ಧರಿಸುವಲ್ಲಿ ನಿರತವಾಗಿದೆ. ಅದಕ್ಕಾಗಿಯೇ ಭಾರತವು ಪ್ರಸ್ತುತ ಅಂತಹ ವರದಿಗಳನ್ನು ಸ್ಟಡಿ ಮಾಡುತ್ತಿದೆ ಮತ್ತು ಕಂಡು ಹಿಡಿಯುತ್ತಿದೆ. ಜೊತೆಗೆ ಇಲ್ಲಿ ಯಾವುದರ ಬಗ್ಗೆ ಮಾತಾಡಲಾಗ್ತಿದೆ, ಯಾವ ಕಂಪನಿಗಳ ಮೇಲಿನ ನಿರ್ಬಂಧಗಳ ಬಗ್ಗೆ ಮಾತಾಡಲಾಗ್ತಿದೆ ಮತ್ತು ಇದರಲ್ಲಿ ಇಂಡಿವಿಜುವಲ್ಸ್ ಅನ್ನ ಟಾರ್ಗೆಟ್ ಮಾಡಲಾಗ್ತಿದೆಯಾ ಅಂದರೆ ಕಂಪನಿಯೊಂದಿಗೆ ಸಂಬಂಧ ಹೊಂದಿರುವ ಡೈರೆಕ್ಟರ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆನಾ? ಆದರೆ ಪ್ರಸ್ತುತ ಭಾರತವು ಈಗ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದೆ. ಭಾರತವು ಈ ಸಂಪೂರ್ಣ ವಿಷಯವನ್ನು ಸ್ಟಡಿ ಮಾಡುತ್ತಿದೆ. ಒಂದು ವೇಳೆ ಈ ನಿರ್ಬಂಧಗಳ ವಿಷಯವು ಮುಂದುವರಿಯುತ್ತಿದ್ದರೆ ಆಗ ಭಾರತವು ಖಂಡಿತವಾಗಿಯೂ ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಮಾತನಾಡುತ್ತದೆ ಹಾಗೂ ಯಾವುದೇ ನಿಷೇಧವಿಲ್ಲ ಅನ್ನೋದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುವುದು. ಆದರೆ ಅವರು ನಿರ್ಬಂಧಗಳನ್ನು ವಿಧಿಸಿದರೆ ಆಗ ಅಂತಹ ಪರಿಸ್ಥಿತಿಯಲ್ಲಿ ಭಾರತವು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಭಾರತವು ಕೆಲವು ದೊಡ್ಡ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಯಾಕಂದರೆ ಎಲ್ಲ ಪಾಲು ಯುರೋಪಿಯನ್ ಶ್ರೀಮಂತ ರಾಷ್ಟ್ರಗಳ ಕೈಯಲ್ಲಿದೆ ಅಂತೇನಿಲ್ಲ, ಕೆಲವು ಪಾಲುಗಳು ನಮ್ಮ ಕೈಯಲ್ಲೂ ಇವೆ. ನಾವು ಭಾರತದಲ್ಲಿಯೇ ಕುಳಿತು ಯುರೋಪ್ನ ಕೆಲವು ದೇಶಗಳ ರಕ್ತನಾಳಗಳನ್ನು ಭಾರತದಲ್ಲಿ ಕೂತು ನಾವು ಎಳೆಯಬಹುದು. ಆದರೆ ಒಂದೊಂದು ಖಚಿತ, ಒಂದು ವೇಳೆ ಭಾರತೀಯ ಕಂಪನಿಗಳ ಮೇಲೆ ನಿಷೇಧದ ಮಾತು ಬಂದರೆ ಆಗ ಇದು ಸಣ್ಣ ವಿಷಯವಲ್ಲ. ಈ ವಿಷಯದ ಬಗ್ಗೆ ಸಾಕಷ್ಟು ಗದ್ದಲಗಳು ನಡೆಯುತ್ತವೆ. ಯುರೋಪ್, ಭಾರತ ಮತ್ತು ಪ್ರಪಂಚಾದ್ಯಂತ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತವೆ. ಆದ್ದರಿಂದ ಭಾರತವು ತಯಾರಿಯಲ್ಲೇ ನಿರತವಾಗಿದೆ ಮತ್ತು ನಾವು ಸಹ ತಯಾರಿಯಲ್ಲಿದ್ದೇವೆ. ಈ ವಿಷಯದ ಬಗ್ಗೆ ಯಾವುದೇ ದೊಡ್ಡ ಸುದ್ದಿ ಬಂದರೆ ನಾನು ತಕ್ಷಣ ನಿಮಗೆ ತಿಳಿಸ್ತೇನೆ. ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.